ನಾನು ಹಣವನ್ನು ಜಾಸ್ತಿ ಸಂಪಾದನೆ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ಲೈಫಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೋತಿದ್ದೀನಿ. ಹಾಗೆಯೇ ನನ್ನ ಇನ್ಕಮ್ ಡಬಲ್ ಮಾಡ್ಕೋಬೇಕು ಅಂತ ಇದ್ದೀನಿ ಅನ್ನೋರಿಗೆ 100% ನಾನು ಈ ವಿಡಿಯೋನ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಈ ವಿಡಿಯೋದಲ್ಲಿ ಹೇಳಿದ ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಪ್ರಪಂಚವ್ಯಾಪ್ತಿಯಾಗಿ ತುಂಬ ಜನ ಧನವಂತರ ಏಳಿಗೆಗೆ ಕಾರಣವಾದ 6 ರಹಸ್ಯಗಳನ್ನು ನಿಮಗೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಂಬರ್ 1, ಹಣವನ್ನು ಖರ್ಚು ಮಾಡೋದ್ರ ಬಗ್ಗೆ ಗಮನ ಕೊಡಿ. ಎಲ್ಲರೂ ಹಣವನ್ನು ಸಂಪಾದನೆ ಮಾಡ್ತಾರೆ, ಆದರೆ ಕೆಲವು ಜನ ಮಾತ್ರ ಅವನ್ನ ತುಂಬ ಬುದ್ಧಿವಂತಿಕೆಯಿಂದ ಖರ್ಚು ಮಾಡ್ತಾರೆ. ಸೊ ಎಕ್ಸಾಕ್ಟ್ ಆಗಿ ಇಲ್ಲೇ ತುಂಬ ಡಿಫರೆನ್ಸ್ ಅನ್ನೋದು ನೋಡ್ಬೋದು. ಏನೋ ಸುಮ್ಮನೆ ಶಾಪಿಂಗ್ಗೆ ಟೈಮ್ ಪಾಸ್ಗೆ ಖರ್ಚು ಮಾಡೋ ಬದಲು ಆ ಹಣವನ್ನು ಗೋಲ್ ಓರಿಯೆಂಟೆಡ್ ಆಗಿ ಖರ್ಚು ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮಗಿರುವ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ, ಏನಾದರೂ ಟ್ರೈನಿಂಗ್ ಕ್ಲಾಸಸ್ಗೆ ಅಟೆಂಡ್ ಆಗೋದಕ್ಕೆ, ಇಲ್ಲಾಂದ್ರೆ ಅದರ ರಿಲೇಟೆಡ್ ಆಬ್ಜೆಕ್ಟ್ಸ್ನ ಕೊಂಡುಕೊಳ್ಳೋದಕ್ಕೆ ಹೀಗೆ ಪ್ಲಾನ್ ಮಾಡಿ. ಹಣವನ್ನು ಈ ರೀತಿ ಖರ್ಚು ಮಾಡೋದ್ರಿಂದ ಫ್ಯೂಚರ್ ಇನ್ಕಮ್ ಮೇಲೆ ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡಿದ ಹಾಗೆ ಆಗುತ್ತೆ. ಈ ಸಾರಿ ಖರ್ಚು ಮಾಡೋ ಬದಲು ತುಂಬ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ. ಸೊ ನಿಮಗೇನಾದರೂ ಈ ರೀತಿ ಹಣವನ್ನು ಅಟ್ರಾಕ್ಟ್ ಮಾಡೋ ಮೆಥಡ್ಸ್ ಬಗ್ಗೆ, ಮನಿ ಮೈಂಡ್ಸೆಟ್ ಬಗ್ಗೆ, ಮನಿ ಬ್ಲಾಕೇಜಸ್ ಬಗ್ಗೆ, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಇನ್ನು ಡೀಪ್ ಆಗಿ ತಿಳ್ಕೊಂಡು ಹಣವನ್ನು ಅಟ್ರಾಕ್ಟ್ ಮಾಡಬೇಕು ಅಂದರೆ ನಾವು ಮನಿ ಬಗ್ಗೆ ಮನಿ ಅಟ್ರಾಕ್ಷನ್ 2 hours ವೆರಿ ಪವರ್ಫುಲ್ ಟೆಕ್ನಿಕ್ಸ್ ಇಂದ ಕೂಡಿದ ಮನಿ ಅಟ್ರಾಕ್ಷನ್ ಮಾಸ್ಟರ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಿದ್ದೀವಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಈ ಕ್ಲಾಸಲ್ಲಿ ಮನಿ ಮ್ಯಾನೇಜ್ಮೆಂಟ್ ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ನ ಯೂಸ್ ಮಾಡಿ ಹಣವನ್ನು ಯಾವ ರೀತಿ ಅಟ್ರಾಕ್ಟ್ ಮಾಡೋದು ಅಂತ ತುಂಬ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀವಿ. ಸೊ ಇಂಟ್ರೆಸ್ಟೆಡ್ ಪೀಪಲ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ನಂಬರ್ 2, ಎಮರ್ಜೆನ್ಸಿ ಫಂಡ್ನ ನಾವು ಖಂಡಿತವಾಗ್ಲೂ ಮೇಂಟೈನ್ ಮಾಡಲೇಬೇಕು. ನಾವು ಎಷ್ಟು ಹಣ ಸಂಪಾದಿಸಿದರೂ ಕೂಡ ಮಿನಿಮಮ್ ಅಮೌಂಟ್ನ ನಾವು ಲಿಕ್ವಿಡಿಟಿ ಫಾರ್ಮಲ್ಲಿ ಆದರೂ ಅಥವಾ ಕ್ಯಾಶ್ ರೂಪದಲ್ಲಿ ಆದರೂ ಎಷ್ಟಾದರೂ ಅಷ್ಟು ಸೇವ್ ಮಾಡಿ ಇಟ್ಕೋಬೇಕು. ಅದೇ ಒಂದು ಸ್ಟ್ರಾಟಜಿಸಿಂದ ಸೇವ್ ಮಾಡಿದ್ರಿ ಅನ್ಕೊಳ್ಳಿ, ಇನ್ನು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ರಿಚೆಸ್ಟ್ ಪೀಪಲ್ಸ್ನ ಯಾರನ್ನು ನೋಡಿದ್ರೂ ಅವರಿಗೆ ಖಂಡಿತವಾಗ್ಲೂ ಕ್ಯಾಶ್ ರಿಸರ್ವ್ಸ್ ಅನ್ನೋದು ಇರ್ತವೆ. ಯಾಕಂದ್ರೆ ಎಮರ್ಜೆನ್ಸಿಯಾಗಿ ಯಾವ ರೀತಿಯ ಸಿಚುವೇಶನ್ ಬಂದರೂ ಅವನ್ನ ಹ್ಯಾಂಡಲ್ ಮಾಡಿ ಮತ್ತೆ ನಿಂತ್ಕೊಳ್ಳೋಕೆ ಅವರು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಅವುಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿರ್ತಾರೆ. ಸೊ ಟ್ರಸ್ಟ್ ಮಿ ಗೈಸ್, ನಾವು ಸೇವ್ ಮಾಡಿದ ಅಮೌಂಟ್ ಖಂಡಿತವಾಗ್ಲೂ ನಮ್ಮ ಟಫ್ ಟೈಮಲ್ಲಿ ನಮ್ಮನ್ನು ಅದು ಸೇವ್ ಮಾಡುತ್ತೆ. ಈ ಮಾತನ್ನ ಮಾತ್ರ ಮರಿಬೇಡಿ. ಸೊ ಈ ಮನಿ ಇನ್ವೆಸ್ಟ್ ಬಗ್ಗೆನೂ ನಮ್ಮ ಮನಿ ಅಟ್ರಾಕ್ಷನ್ ಮಾಸ್ಟರ್ ಕ್ಲಾಸಲ್ಲಿ ಇನ್ನೂ ಡೀಟೇಲ್ ಆಗಿ ಈ ಟಾಪಿಕ್ನ ಕವರ್ ಮಾಡಿದ್ದೀವಿ. 3rd ಸೀಕ್ರೆಟ್, 2 ಇನ್ಕಮ್ನ ಮೇಂಟೈನ್ ಮಾಡಬೇಕು. ಪ್ರತಿ ಮನುಷ್ಯನಿಗೆ ಆಕ್ಟಿವ್ ಇನ್ಕಮ್ ಜೊತೆಗೆ ಪ್ಯಾಸಿವ್ ಇನ್ಕಮ್ ಕೂಡ ಖಂಡಿತವಾಗ್ಲೂ ಇರಬೇಕು. ನೀವು ರಿಚ್ ಡ್ಯಾಡ್ ಆ್ಯಂಡ್ ಪುವರ್ ಡ್ಯಾಡ್ ಅನ್ನೋ ಪುಸ್ತಕವನ್ನು ಓದಿದ್ರೆ ಅದರಲ್ಲಿ ಈ ಟಾಪಿಕ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ರೆಗ್ಯುಲರ್ ಆಗಿ ನಮಗೆ ಬರುವ ಸ್ಯಾಲರಿನ ತಗೊಂಡು ಇನ್ಕಮ್ ಜನರೇಟ್ ಮಾಡುವ ಬೇರೆ ಆಪ್ಷನ್ ಲೈಕ್ ಸ್ಟಾಕ್ಸಲ್ಲಿ, ಶೇರ್ಸಲ್ಲಿ, ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮೇಲೆ ಹಾಕೋದ್ರಿಂದ ಪ್ಯಾಸಿವ್ ಇನ್ಕಮ್ ಅನ್ನೋದು ಜನರೇಟ್ ಆಗುತ್ತೆ. ಸೊ ಈ ವಿಧಾನವಾಗಿ 2 ಇನ್ಕಮ್ಸ್ನ ಜನರೇಟ್ ಮಾಡಬೇಕು. ಆವಾಗಲೇ ತುಂಬ ಈಸಿಯಾಗಿ ನಾವು ಫೈನಾನ್ಷಿಯಲ್ ಗ್ರೋತ್ನ ನಾವು ಕಾಣಬಹುದು. ಹಾಗೆಯೇ ನಮಗಿರುವ ಗೋಲ್ಸ್ನ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿ ಅದರಲ್ಲಿ ನಿಲ್ಲೋಕ್ಕಾಗುತ್ತೆ. ಇನ್ನು 4th ಸೀಕ್ರೆಟ್, ನಿಮ್ಮ ಗೋಲ್ನ ಖಂಡಿತವಾಗ್ಲೂ ಪೇಪರ್ ಮೇಲೆ ಬರೀರಿ. ನಮ್ಮ ಗೋಲ್ನ ಅಂದುಕೊಳ್ಳೋದು ಬೇರೆ, ಆಚರಿಸೋದು ಬೇರೆ. ಈ ಎರಡರ ಮಧ್ಯೆ ಇರುವ ರಿಯಾಲಿಟಿನೇ ನಾವು ಪೇಪರ್ ಮೇಲೆ ಬರಿಬೇಕು. 67% ಧನವಂತರು ಅವರ ಗೋಲ್ಸ್ ಏನು ಅನ್ನೋ ವಿಷಯವನ್ನ ಬರೆದುಕೊಳ್ತಾರೆ. ಹಾಗೆಯೇ ಅದರಲ್ಲಿ 61% ಜನ ಡೈಲಿ ಗೋಲ್ಸ್ ಬಗ್ಗೆ ಟು ಡು ಲಿಸ್ಟ್ನ ಕೂಡ ಮೇಂಟೈನ್ ಮಾಡ್ತಾರೆ. ಒಂದು ವೇಳೆ ನಾನು ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು, ಧನವಂತನಾಗಬೇಕು ಅನ್ನೋ ಆಸೆ ನಿಮಗಿದ್ರೆ, ಅದನ್ನ ನೀವು ತುಂಬಾ ಬಲವಾಗಿ ಸಂಕಲ್ಪ ಮಾಡಿದ್ರೆ ಅವನ್ನ ಇವಾಗಲೇ ಪೇಪರ್ ಮೇಲೆ ಬರೆದು ಅದನ್ನ ಆಕ್ಷನ್ ರೂಪದಲ್ಲಿ ತಗೊಂಡು ಬನ್ನಿ. ಈ ಟಿಪ್ಸ್ನ ಪಾಲಿಸೋಕೆ ನಿಮಗೆ ಸಹಾಯವಾಗೋದೇ ವಿಷನ್ ಬೋರ್ಡ್ ಟೆಕ್ನಿಕ್ ಹಾಗೂ ವೆರಿ ಪವರ್ಫುಲ್ ಮನಿ ಮೆಡಿಟೇಷನ್ ಟೆಕ್ನಿಕ್. ಈ 2 ಟೆಕ್ನಿಕ್ಸ್ ಬಗ್ಗೆ ನಾವು ಮನಿ ಅಟ್ರಾಕ್ಷನ್ ಮಾಸ್ಟರ್ ಕ್ಲಾಸಲ್ಲಿ ತುಂಬ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀವಿ. ಇನ್ನು 5th ಸೀಕ್ರೆಟ್, ಕ್ರೆಡಿಟ್ ಕಾರ್ಡ್ ಯೂಸೇಜ್ನ ಕಟ್ ಮಾಡಿ. ನೀವು ಧನವಂತರಾಗಬೇಕು ಅಂದರೆ ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂದರೆ ನೀವು ಕ್ರೆಡಿಟ್ ಕಾರ್ಡ್ನ ಡಸ್ಟ್ಬಿನಲ್ಲಿ ಹಾಕಿ. ಸೊ ನಿಧಾನಕ್ಕೆ ಅವಾಯ್ಡ್ ಮಾಡಿ, ಆಮೇಲೆ ಸಂಪೂರ್ಣವಾಗಿ ಬಿಟ್ಬಿಡಿ. ನಮ್ಮ ಹತ್ರ ಹಣ ಇಲ್ಲದೇ ಇದ್ರೂ ಖರ್ಚು ಮಾಡಬೇಕು ಅನ್ನೋ ಆಲೋಚನೆಯನ್ನು ಕ್ರಿಯೇಟ್ ಮಾಡಿ ನಮ್ಮ ಎಕ್ಸ್ಪೆನ್ಸಸ್ನ ಇನ್ನೂ ಮತ್ತಷ್ಟು ಜಾಸ್ತಿ ಮಾಡೋದೇ ಈ ಕ್ರೆಡಿಟ್ ಕಾರ್ಡ್. ಸೊ ಎಮರ್ಜೆನ್ಸಿ ಟೈಮಲ್ಲಿ ಬಳಸೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಅದರ ಮೇಲೇನೆ ಎವ್ರಿ ಮಂತ್ ಡಿಪೆಂಡ್ ಆಗೋದು ತುಂಬ ದೊಡ್ಡ ತಪ್ಪು. ಇದು ನಿಮ್ಮ ಫೈನಾನ್ಷಿಯಲ್ ಗ್ರೋತ್ಗೆ ತುಂಬ ಹೊಡೆತ ಬೀಳುತ್ತೆ. ಸೊ ಟ್ರೈ ಟು ಪ್ಲೀಸ್ ಅವಾಯ್ಡ್ ಕ್ರೆಡಿಟ್ ಕಾರ್ಡ್ ಯೂಸೇಜ್. ಹಾಗೇನೆ ಏನಾದರೂ ಬಿಲ್ಸ್ ಇದ್ರೆ ಇನ್ ಟೈಮಲ್ಲಿ ಪೇ ಮಾಡೋದಕ್ಕೆ ಟ್ರೈ ಮಾಡಿ.
ಇಲ್ಲಾಂದ್ರೆ ಲೇಟ್ ಫೀಸ್ ಅಂತ ಅದು ಇದು ಫೀಸ್ ಅಂತ ಇರ್ತಾವಲ್ವಾ. ಸೊ ಈ ಫೀಸ್ನ ಕೂಡ ಪೇ ಮಾಡೋ ಹ್ಯಾಬಿಟ್ನ ಬಿಟ್ಬಿಡಿ. ಅಮೌಂಟ್ ಏನಾದರೂ ಇದ್ರೆ ಇನ್ ಟೈಮಲ್ಲಿ ಪೇ ಮಾಡಿಬಿಡಿ. ಇನ್ನು 6th ಸೀಕ್ರೆಟ್, ನಾನು ಸೇವಿಂಗ್ಸ್ ಮಾಡಿ ಅಂತ ಹೇಳಿದ್ದೀನಿ ಅಂತ ಎಲ್ಲಾನು ತಗೊಂಡು ಹೋಗಿ ಒಂದರಲ್ಲಿನೇ ಇನ್ವೆಸ್ಟ್ ಮಾಡಬೇಡಿ, ಅದು ತುಂಬ ಮೈನಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸ್ವಲ್ಪ ಗೋಲ್ಡಲ್ಲಿ, ಸ್ವಲ್ಪ ಮ್ಯೂಚುವಲ್ ಫಂಡಲ್ಲಿ, ಸ್ವಲ್ಪ ಸ್ಟಾಕ್ಸಲ್ಲಿ, ಹೀಗೆ ನಿಮ್ಮ ಸೇವಿಂಗ್ಸ್ನ ಡೈವರ್ಸಿಫೈ ಮಾಡಿ. ಅದು 100 ರೂಪಾಯಿನ ಇಲ್ಲಾಂದ್ರೆ 1000 ರೂಪಾಯಿನ ಅನ್ನೋದು ಮ್ಯಾಟರ್ ಆಗೋದಿಲ್ಲ. ಇಲ್ಲಿ ನಾವು ರಿಸ್ಕ್ ಫ್ಯಾಕ್ಟರ್ನ ನೋಡಬೇಕಾಗುತ್ತೆ. ಎಲ್ಲಿ ಆದರೂ ಒಂದೇ ಕಡೆ ಇನ್ವೆಸ್ಟ್ ಮಾಡಿ ಕಳ್ಕೊಂಡ್ರೆ ಇನ್ನೊಂದು ಕಡೆ ಅರ್ನ್ ಆಗೋ ರೀತಿ ಇರಬೇಕು. ಅದು ಬಿಟ್ಟು ಒಂದು ಲಾಸ್ ಆದ್ರೆ ಎಲ್ಲಾನು ಲಾಸ್ ಆಗೋ ರೀತಿ ಯಾವತ್ತೂ ಇರಬಾರ್ದು. ಸೊ ಬೆಟರ್ ನಿಮ್ಮ ಮನಿನ ಅಥವಾ ಸೇವಿಂಗ್ಸ್ನ ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ ಮಾಡಿ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆಯೇ ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಿಕೊಂಡು ಮನಿ ಬ್ಲಾಕೇಜಸ್ನ ಕ್ಲಿಯರ್ ಮಾಡಿಕೊಂಡು ಮನಿನ ಅಟ್ರಾಕ್ಟ್ ಮಾಡಬೇಕು ಅನ್ಕೊಳ್ಳೋರಿಗೆ ನಾವು ಮನಿ ಅಟ್ರಾಕ್ಷನ್ ಮಾಸ್ಟರ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಿದ್ದೀವಿ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಕ್ಲಾಸ್ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಂಡು ಜಾಯಿನ್ ಆಗಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.